ದ ಪೇಲ್ ಲೇಡಿ. ಇದು 1960ರಲ್ಲಿ ನಡೆದಿತ್ತು. ಇಂಗ್ಲೆಂಡ್ನಲ್ಲಿ ಲೂಸಿ ಮಾರ್ಗನ್ ಅನ್ನುವ ಹುಡುಗಿ ಬಾಳ್ತಿದ್ಲು. ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಅವಳ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ರು. ಈಗ ಅವಳು ಅವಳ ಆಂಟಿ ಮೇರಿ ಜೊತೆ ಬಾಳ್ತಿದ್ಲು. ಲೂಸಿ ಒಂದು ಫೇಮಸ್ ಪೇಂಟರ್ ಆಗೋದಕ್ಕೆ ಆಸೆ ಪಡ್ತಿದ್ಲು. ಒಂದಿನ ಮೇರಿ ಅವಳ ಹತ್ತಿರ ಬಂದ್ಲು. ಆಗ ಲೂಸಿ ಪೇಂಟಿಂಗ್ ಮಾಡ್ತಾ ಇದ್ಲು. ಲೂಸಿ, ನೀನು ತುಂಬಾ ಬ್ರಿಲಿಯಂಟ್. ನೀನು ಪೇಂಟಿಂಗ್ ಕಲ್ತ್ಕೊಳ್ಬೋದಲ್ವಾ? ಹೌದು ಆಂಟಿ, ನನಗೂ ಕಲ್ತ್ಕೊಳ್ಬೇಕು ಅನ್ನುವ ಆಸೆ ಇದೆ. ಸಿಟಿ ಆ ಕಡೆ ಒಂದು ಲೇಡಿ ಇದ್ದಾರೆ, ಅವ್ರ ಹೆಸರು ರೋಸ್. ನನಗೆ ಅವ್ರ ಹತ್ರ ಪೇಂಟಿಂಗ್ ಕಲ್ತ್ಕೊಳ್ಬೇಕು. ಆದ್ರೆ ನನ್ನಿಂದ ನಿಮ್ಮನ್ ಬಿಟ್ಟು ಹೋಗಕ್ಕಾಗಲ್ಲ. ಲೂಸಿ, ಹಾಗೆ ಮಾಡಬೇಡ. ನನಗೋಸ್ಕರ ನಿನ್ನ ಟ್ಯಾಲೆಂಟ್ ವೇಸ್ಟ್ ಮಾಡಬೇಡ. ಸಿಟಿ ಆ ಕಡೆ ನನ್ನ ತಂಗಿನೂ ಬಾಳ್ತಿದ್ದಾಳೆ, ಅವಳ ಹೆಸರು ಆ್ಯನಾ. ನೀನು ಅಲ್ಲಿ ಉಳ್ಕೋ. ಲೂಸಿ ಅವಳ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಆಮೇಲೆ ನಿದ್ದೆ ಮಾಡಿದ್ಲು. ಅವಳು ಗಾಢವಾದ ನಿದ್ದೆಯಲ್ಲಿ ಇದ್ಲು. ಆಗ ಅವಳಿಗೆ ಒಂದು ಭಯಂಕರವಾದ ಕನಸು ಬಂತು. ಲೂಸಿ ಒಂದು ವಿಚಿತ್ರವಾದ ರೂಮಲ್ಲಿ ಇದ್ಲು. ಆ ಗೋಡೆಗಳು ಬಿಳಿಯಾಗಿತ್ತು. ಅದರ ಮೇಲೆ ಕಪ್ಪು ಬಣ್ಣದಲ್ಲಿ ಗೋಳವಿತ್ತು. ಆಮೇಲೆ ಅದರಲ್ಲಿ ಉಗುರುಗಳ ಗುರುತುಗಳು ಕೂಡ ಇತ್ತು. ಇದು ಯಾವ ಜಾಗ? ಯಾರಾದ್ರೂ ಇದ್ದೀರಾ? ಇದ್ದಕ್ಕಿದ್ದಂತೆ ಅವಳ ಮೇಲೆ ರಕ್ತದ ಹನಿಗಳು ಬೀಳುತ್ತಿತ್ತು. ಅವಳು ಹೆದರುತ್ತಾ ಮೇಲೆ ನೋಡಿದ್ಲು, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಆಮೇಲೆ ಅವಳು ಕೆಳಗೆ ನೋಡಿದಾಗ ಅವಳ ಕಾಲು ರಕ್ತದಲ್ಲಿ ಮುಳುಗಿತ್ತು. ಅವಳ ರೂಮಲ್ಲಿ ಎಲ್ಲಾ ಕಡೆನೂ ರಕ್ತ ಇತ್ತು. ಯಾರಾದ್ರೂ ಕಾಪಾಡಿ! ಅವಳ ರೂಮಲ್ಲಿ ರಕ್ತ ಹೆಚ್ಚಾಗ್ತಿತ್ತು. ಅವಳು ವೇಗವಾಗಿ ಕಿಟಕಿಯ ಹತ್ತಿರ ಹೋದ್ಲು. ಅವಳು ಕಿಟಕಿ ಓಪನ್ ಮಾಡಿದ ತಕ್ಷಣ ಒಬ್ಳು ಹೆಂಗಸು ಗಾಳಿಯಲ್ಲಿ ತೇಲುತ್ತಾ ಅವಳನ್ನೇ ನೋಡ್ಕೊಂಡು ಇದ್ಲು. ಅವಳು ನೋಡೋದಕ್ಕೆ ತುಂಬಾ ಬಿಳಿಯಾಗಿದ್ಲು. ಅವಳ ತುಟಿಗಳನ್ನು ಹೊಲ್ದಿದ್ರು. ಆದ್ರೆ ಅವಳಿಗೆ ಕಣ್ಣುಗಳು ಇರ್ಲಿಲ್ಲ. ಅವಳ ಕಣ್ಣುಗಳು ಕಪ್ಪಾಗಿತ್ತು. ಅವಳು ಮೆಲ್ಲನೆ ಲೂಸಿಯ ಹತ್ತಿರ ಬರ್ತಿದ್ಲು. ಯಾರ್ ನೀನು? ಬಿಟ್ಬಿಡು ನನ್ನ, ಬಿಟ್ಬಿಡು ನನ್ನ! ಲೂಸಿ ನಡ್ಕೊಂಡೇ ರಕ್ತದಲ್ಲಿ ಜಾರಿ ಬಿದ್ಬಿಟ್ಲು. ರಕ್ತದಲ್ಲಿ ಬಿದ್ದ ತಕ್ಷಣ ಅವಳ ದೇಹ ನಡುಗುತ್ತಿತ್ತು. ಆ ಹೆಂಗಸು ಅವಳ ಹತ್ತಿರ ಮೆಲ್ಲನೆ ಬರ್ತಿದ್ಲು. ಆಮೇಲೆ ಅವಳ ಕೈಯಿಂದ ಅವಳ ಕುತ್ತಿಗೆಯನ್ನು ಹಿಡಿಯುವುದಕ್ಕೆ ಬಂದಾಗ ಲೂಸಿ ನಿದ್ದೆಯಿಂದ ಎಚ್ಚರವಾದ್ಲು. ಅವಳು ನಿದ್ದೆಯಿಂದ ಎದ್ದು ಅವಳ ಕುತ್ತಿಗೆಯನ್ನು ಹಿಡ್ಕೊಂಡಿದ್ಲು. ಇಲ್ಲ, ಬಿಟ್ಬಿಡು ನನ್ನ, ಬಿಟ್ಬಿಡು ನನ್ನ! ಆಗ ಮೇರಿ ವೇಗವಾಗಿ ಅವಳ ರೂಮಿಗೆ ಬಂದ್ಲು. ಏನಾಯ್ತು ಲೂಸಿ? ಕೆಟ್ಟ ಕನಸು ಕಂಡ್ಯಾ? ಹೌದು ಆಂಟಿ, ತುಂಬಾ ಕೆಟ್ಟ ಕನಸು. ಅಷ್ಟು ಭಯಂಕರವಾದ ಮುಖ ನಾನಿಲ್ಲಿ ತನಕ ನೋಡಿರ್ಲಿಲ್ಲ. ಹೆದರ್ಬೇಡ, ನಾನಿವತ್ತು ನಿನ್ ಜೊತೆನೆ ಮಲ್ಕೊಳ್ತೀನಿ. ಹೇಗೋ ನಾಳೆ ನಿನ್ನ ಇಲ್ಲಿಂದ ಹೋಗ್ತಿದ್ಯಾ ಅಲ್ವಾ? ಮರುದಿನ ಬೆಳಗ್ಗೆ ಲೂಸಿ ಮೇರಿಯ ಮನೆಯಿಂದ ಹೊರಟು ಸಿಟಿಯಿಂದ ದೂರ ಮೇರಿಯ ತಂಗಿ ಆ್ಯನಾಳ ಮನೆಗೆ ಬಂದ್ಲು. ಬಾ ಲೂಸಿ, ನಾನು ನಿನಗೆ ನಿನ್ನ ರೂಮನ್ನು ತೋರಿಸ್ತೀನಿ. ನಾನು ಮಿಸಸ್ ರೋಸ್ ಹತ್ರ ಮಾತಾಡಿದ್ದೀನಿ. ನಾಳೆಯಿಂದ ಪೇಂಟಿಂಗ್ ಕಲ್ಸ್ಕೊಡೋದಕ್ಕೆ ಅವರು ನಮ್ಮ ಮನೆಗೆ ಬರ್ತಿದ್ದಾರೆ. ಓಕೆ ಆಂಟಿ, ಥ್ಯಾಂಕ್ ಯು. ಆ್ಯನಾ ಲೂಸಿಯನ್ನು ರೂಮ್ಗೆ ಕರ್ಕೊಂಡು ಹೋದ್ಲು. ಅಲ್ಲಿಗೆ ಹೋಗಿ ಆ್ಯನಾ ರೂಮನ್ನು ಓಪನ್ ಮಾಡಿದಾಗ ಲೂಸಿ ಆ ರೂಮನ್ನು ನೋಡಿ ಹೆದರದ್ಲು. ಯಾಕೆಂದ್ರೆ ಆ ರೂಮ್ ಅವಳ ಕನ್ಸಲ್ಲಿ ಬಂದ ಅದೇ ರೂಮ್ ತರ ಇತ್ತು. ಅದೇ ಬಿಳಿ ಗೋಡೆ, ಅದರಲ್ಲಿ ಕಪ್ಪಾದ ಗೋಳಗಳು, ಆಮೇಲೆ ಅದೇ ರೀತಿ ಕಿಟಕಿ. ಲೂಸಿಗೆ ಆ ಹೆಂಗಸಿನ ನೆನಪಾಯ್ತು. ಅವಳು ಹೆದರದ್ಲು. ಲೂಸಿ, ನಿಂಗೆ ರೂಮ್ ಇಷ್ಟ ಆಯ್ತಾ? ಚೆನ್ನಾಗಿದೆ ಆಂಟಿ. ಲೂಸಿ ಆ್ಯನಾಳ ಹತ್ತಿರ ಆ ಕನಸಿನ ಬಗ್ಗೆ ಏನು ಹೇಳಲಿಲ್ಲ. ಆದ್ರೆ ಆ ದಿನ ರಾತ್ರಿ ಅವಳು ಆ ರೂಮಲ್ಲಿ ತುಂಬಾ ಹೆದರ್ತಾ ಇದ್ಲು. ಮರುದಿನ ಅವಳು ಕ್ಯಾನ್ವಾಸ್ ಹಾಗೂ ಕಲರ್ಸ್ ಅನ್ನು ಟೇಬಲ್ ಮೇಲೆ ಇಟ್ಲು. ಆಗ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ್ರು. ಹಲೋ ಮಿಸಸ್ ರೋಸ್, ನಾನು ನಿಮ್ಮ ದೊಡ್ಡ ಫ್ಯಾನ್. ನಿಮ್ಮ ಹತ್ರ ಪೇಂಟಿಂಗ್ ಕಲ್ತ್ಕೊಳ್ಳೋದು ನನ್ನ ಸೌಭಾಗ್ಯ. ರೋಸ್ ಒಳಗೆ ಬಂದ ಕೂಡಲೇ ಬಾಗಿಲು ತನ್ನಷ್ಟಕ್ಕೆ ತಾನಾಗಿ ಮುಚ್ಚಿಕೊಳ್ತು. ಲೂಸಿಗೆ ಏನೂ ಅರ್ಥ ಆಗ್ಲಿಲ್ಲ. ನನಗೂ ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯಿತು. ರೋಸ್ ಹಿಂದೆ ತಿರುಗಿದ್ಲು. ಆಮೇಲೆ ಅವಳು ಭಯಂಕರವಾದ ಹೆಂಗಸಾಗಿ ಬದಲಾದ್ಲು. ಇವಳನ್ನೇ ಲೂಸಿ ಕನ್ಸಲ್ಲಿ ನೋಡಿದ್ಲು. ಅವಳನ್ನು ನೋಡಿ ಲೂಸಿ ಹೆದರಿದ್ಲು. ರೋಸ್ನ ದೇಹ ನೆಲದಲ್ಲಿ ಬಿದ್ದಿತ್ತು. ಅವಳು ಮುಚ್ಚಿ ಹೋಗಿದ್ಲು. ಆ ಪೇಲ್ ಲೇಡಿ ಲೂಸಿಯ ಹತ್ತಿರ ಬಂದು ಅವಳು ಲೂಸಿಯ ಅಂದವಾದ ಮುಖದ ಮೇಲೆ ಅವಳ ಉಗುರಿಂದ ಗಾಯ ಮಾಡಿದ್ಲು. ಆ್ಯನಾ ಬಾಗಿಲನ್ನು ತಟ್ಟಿದ್ಲು. ಆಗ ಆ ಪೇಲ್ ಲೇಡಿ ಮಾಯವಾದ್ಲು. ಆ್ಯನಾ ಬಾಗಿಲನ್ನು ತೆರೆದು ನೋಡಿದಾಗ ರೋಸ್ನ ದೇಹ ನೆಲದಲ್ಲಿ ಬಿದ್ದಿತ್ತು. ಅವಳ ಮುಖದಲ್ಲೂ ಗಾಯವಾಗಿತ್ತು. ಏನಾಯ್ತು ಲೂಸಿ? ಇದು ಯಾರು ಮಾಡಿದ್ದು? ಅವಳ ಮುಖ ತುಂಬಾ ಬಿಳಿಯಾಗಿತ್ತು, ತುಂಬಾ ಭಯಂಕರವಾಗಿತ್ತು. ಆ್ಯನಾಳಿಗೆ ಶಾಕ್ ಹೊಡೆದಂಗಾಯಿತು. ಏನು? ಆ ಪೇಲ್ ಲೇಡಿ ಅವಳು ಪುನಃ ಬಂದ್ಬಿಟ್ಲಾ? ಈ ಪೇಲ್ ಲೇಡಿ ಯಾರು? ಅವಳು ಯಾಕೆ ರೀತಿ ಮಾಡ್ತಾ ಇದ್ದಾಳೆ? ನಾನಿಲ್ಲಿ ಬರೋದಕ್ಕಿಂತ ಮುಂಚೆ ಅವಳು ನನ್ನ ಕನ್ಸಲ್ಲಿ ಕೂಡ ಬಂದಿದ್ಲು. ಇವತ್ತಿಂದ 3 ವರ್ಷಗಳ ಹಿಂದೆ ಈ ಸಿಟಿಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಿತ್ತು. ಈ ಸಿಟಿಯಲ್ಲಿ ಯಾವ್ದಾದ್ರೂ ಒಂದು ಸುಂದರವಾದ ಹುಡುಗಿ ದಾರಿಯಲ್ಲಿ ಹೋಗುವಾಗ ಅವಳ ಮುಖದ ಮೇಲೆ ಗಾಯವಾಗ್ತಿತ್ತು. ಪೊಲೀಸ್ ಹುಡ್ಕೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಇದು ಯಾರು ಮಾಡ್ತಿದ್ದಾರೆ ಅಂತ. ಆಮೇಲೆ ಒಂದಿನ ಅದನ್ನು ಕಂಡು ಹಿಡಿದ್ರು. ಇದೆಲ್ಲ ಮಾಡೋದು ಒಂದು ಹೆಂಗಸು. ಅವಳ ಹೆಸರು ಲಿಲ್ಲಿ. ಅವಳು ನೋಡೋದಕ್ಕೆ ತುಂಬಾ ಕುರೂಪಿಯಾಗಿದ್ಲು. ಅವಳ ಮುಖ ನೋಡೋದಕ್ಕೆ ತುಂಬಾ ಬಿಳಿಯಾಗಿತ್ತು.
ಅವಳ ಮುಖದಲ್ಲಿ ಒಂದು ಕಟ್ಟಿತ್ತು, ಯಾಕೆಂದ್ರೆ ಚಿಕ್ಕದ್ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಅವಳಿಗೆ ಹುಚ್ಚಿಡ್ದಿತ್ತು. ಆಗ ಅಲ್ಲಿದ್ದ ಎಲ್ರೂ ಅವಳ ಮುಖವನ್ನು ನೋಡಿ ಅವಳನ್ನು ತಮಾಷೆ ಮಾಡ್ತಾ ಇದ್ರು. ಆಗ ಅವಳು ಅಂದವಾದ ಹುಡುಗಿಯ ಮುಖದಲ್ಲಿ ಗಾಯ ಮಾಡಿದ್ಲು. ಆಗ ಪೊಲೀಸರು ಅವಳನ್ನು ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಅವಳನ್ನು ಕಲ್ಲಿಂದ ಹೊಡೆದೇ ಸಾಯಿಸ್ಬಿಟ್ರು. ಎಲ್ರೂ ಹೇಳ್ತಿದ್ದಾರೆ ಅವಳ ಆತ್ಮ ಈಗ್ಲೂ ಅಂದವಾದ ಹುಡುಗಿಯ ಮೇಲೆ ದಾಳಿ ಮಾಡ್ತಿದೆ. ಆಮೇಲೆ ಅವರನ್ನು ಕೊಂದ್ಬಿಡ್ತಾಳೆ. ಲೂಸಿ, ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ಅವಳು ನಿನ್ನನ್ನು ಕೊಂದ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲಿ ರೋಸ್ಗೂ ಎಚ್ಚರವಾಯ್ತು. ಅವಳು ಕೂಡ ಪೇಲ್ ಲೇಡಿಯ ಕಥೆಯನ್ನು ಕೇಳಿ ತುಂಬಾ ಆಶ್ಚರ್ಯಪಟ್ಲು. ಮೇಡಮ್, ನೀವು ಹೋಗ್ಬಿಡಿ. ಇಲ್ಲ ಆನಾ, ನಾವೆಲ್ಲರೂ ಸೇರಿ ಅವಳನ್ನು ಎದುರಿಸೋಣ. ಅವಳಿಗೆ ನಮ್ಮ ಅಂದವನ್ನು ಕಂಡ್ರೆ ಹೊಟ್ಟೆ ಕಿಚ್ಚಲ್ವಾ, ಅದನ್ನೇ ಇಟ್ಕೊಂಡು ಎದುರಿಸೋಣ. ಆನಾ, ನೀನ್ ಹೋಗಿ ಫಾದರ್ ಹತ್ರ ಹೋಲಿ ವಾಟರ್ ತಗೊಂಡ್ ಬಾ. ನನಗ್ ಗೊತ್ತು ಆ ಪೇಲ್ ಲೇಡಿಯ ಕಥೆಯನ್ನು ಹೇಗೆ ಮುಗಿಸೋದು ಅಂತ. ಲೂಸಿ ಆನಾ ಇಬ್ರು ಸರಿ ಅಂತ ಹೇಳಿದ್ರು. ಆ ದಿನ ಸಂಜೆ ಲೂಸಿ ಸುಂದರವಾದ ಬಟ್ಟೆಯನ್ನು ಹಾಕೊಂಡಿದ್ಲು, ಒಳ್ಳೆ ಮೇಕಪ್ ಮಾಡ್ಕೊಂಡಿದ್ಲು. ಆಮೇಲೆ ಅವಳ ಮುಖನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಲು. ಲೂಸಿ, ನೀನು ತುಂಬಾ ಸುಂದರವಾಗಿದ್ದೀಯಾ. ಆ ಲಿಲ್ಲಿ ಈಗ ನಮ್ಮನ್ನು ನೋಡಿದ್ರೆ ಅವಳಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ಆಗ ಪೇಲ್ ಲೇಡಿ ಅವರಿಬ್ಬರ ಅಂದವನ್ನು ಕಿಟಕಿಯಿಂದ ನೋಡ್ಕೊಂಡು ತುಂಬಾ ಕೋಪ ಪಟ್ಟಿದ್ಲು. ಅವಳಿಗೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಮನೆಯಲ್ಲಿದ್ದ ಎಲ್ಲ ಕನ್ನಡಿಗಳು ಒಡೆದು ಹೋಯಿತು. ಅವಳು ಮೆಲ್ಲನೆ ಅವರಿಬ್ಬರ ಹತ್ತಿರ ಬಂದ್ಲು. ಅವರ ಹತ್ತಿರ ಬಂದು ಅವಳ ಕೂದಲಿಂದ ಅವರ ಮೇಲೆ ದಾಳಿ ಮಾಡಿದ್ಲು. ಹಾಗೆ ಮಾಡಿದ ತಕ್ಷಣ ಲೂಸಿಯ ಮುಖ ಉರಿಯುತ್ತಿತ್ತು. ಅವಳು ನೋವಿನಿಂದ ಕಿರ್ಚುತ್ತಿದ್ದಳು. ಆಗ ಆ ಪೇಲ್ ಲೇಡಿ ಅವಳ ಉಗುರಿನಿಂದ ಲೂಸಿಯ ಕೈಯಲ್ಲಿ ಗಾಯ ಮಾಡಿದ್ಲು. ಲೂಸಿಯಿಂದ ನೋವನ್ನು ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅವಳು ಹೆದರಿ ಅಲ್ಲಿಂದ ಓಡೋಕೆ ಶುರು ಮಾಡಿದ್ಲು. ಆಗ ಆ ಪೇಲ್ ಲೇಡಿ ಅವಳ ಕೂದಲನ್ನು ಹಿಡ್ಕೊಂಡು ಅವಳನ್ನು ಹೊಡೆದ್ಲು. ಆಗ ಅವಳ ಕೈಗಳು ಉದ್ದವಾಯಿತು. ಅವಳು ಲೂಸಿಯ ಕುತ್ತಿಗೆಯನ್ನು ಹಿಡ್ಕೊಂಡು ಗಾಳಿಯಲ್ಲಿ ಮೇಲೆತ್ತಿದ್ಲು. ನಾನು ನಿನ್ನ ಅಂದವನ್ನು ನಾಶ ಮಾಡಿಬಿಡ್ತೇನೆ. ಲೂಸಿ ನೋವಿನಿಂದ ಕಿರ್ಚ್ತಿದ್ಲು. ಆಗ ರೋಸ್ ಮಂತ್ರವನ್ನು ಹೇಳೋಕ್ ಶುರು ಮಾಡಿದ್ಲು. ಆಗ ಪೇಲ್ ಲೇಡಿಯ ಕಿವಿಯಲ್ಲಿ ನೋವಾಗ್ತಾ ಇತ್ತು. ಅವಳಿಗೆ ತುಂಬಾ ಕೋಪ ಬಂತು. ನಿನಗೆ ಎಷ್ಟು ಧೈರ್ಯ? ಅವಳು ಅವಳ ಶಕ್ತಿಶಾಲಿ ರೂಪಕ್ಕೆ ಬದಲಾದ್ಲು. ಅವಳು ಕೋಪದಲ್ಲಿ ರೋಸನ್ನು ಹೊಡೆದ್ಲು. ಆದ್ರೆ ಅವಳು ಮಂತ್ರ ಹೇಳುವುದನ್ನು ನಿಲ್ಲಿಸಲಿಲ್ಲ. ಆಗ ಪೇಲ್ ಲೇಡಿ ಅವಳ ಕುತ್ತಿಗೆಯನ್ನು ಹಿಡ್ಕೊಂಡ್ಲು. ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ಆಫ್ ದ ಸನ್ ಅಂಡ್ ಆಫ್ ದ ಹೋಲಿ ಸ್ಪಿರಿಟ್, ಐ ಕಂಡಮ್ ಯು ಟು ಹೆಲ್. ರೋಸ್ನ ಮುಖ ಹಳದಿ ಬಣ್ಣಕ್ಕೆ ತಿರುಗುತ್ತಿತ್ತು. ಆಗ ಹಿಂದೆಯಿಂದ ಆನಾ ಬಂದ್ಲು. ಆನಾ ಆ ಪೇಲ್ ಲೇಡಿಯ ಮೇಲೆ ಹೋಲಿ ವಾಟರ್ ಅನ್ನು ಹಾಕಿದ್ಲು. ತಕ್ಷಣ ಅವಳು ಒದ್ದಾಡ್ತಿದ್ಲು. ಅವಳು ರೋಸನ್ನು ಹಾಗೆ ಬಿಟ್ಟು ಆನಾ ಹತ್ತಿರ ಬರ್ತಿದ್ಲು. ಆಗ ಆನಾ ಅವಳ ಹತ್ರ ಇದ್ದ ಕ್ರಾಸ್ ಲಾಕೆಟ್ ಅನ್ನು ಅವಳ ಮೇಲೆ ಹಾಕಿದ್ಲು. ಆಗ ಆ ಪೇಲ್ ಲೇಡಿ ನೋವಿಂದ ಒದ್ದಾಡ್ತಿದ್ಲು. ಅವಳು ಮೆಲ್ಲನೆ ಕಾಲಿಂದ ಮರೆಯಾಗ್ತಿದ್ಲು. ಈಗ ಲೂಸಿಗೆ ನೋವು ಕಡಿಮೆ ಆಗ್ತಿತ್ತು. ಆಮೇಲೆ ಮೆಲ್ಲನೆ ಆ ಪೇಲ್ ಲೇಡಿ ಮಾಯವಾದ್ಲು. ಈ ರೀತಿ ಆ ಪೇಲ್ ಲೇಡಿಯ ಅಂತ್ಯವಾಯಿತು.